ಅವರ ಸಂಘಟನಾತ್ಮಕ ಹೋರಾಟಕ್ಕೆ ವಿಶೇಷವಾಗಿ ಪಕ್ಷದ ವತಿಯಿಂದ ಅಭಿನಂದನೆ ಸಲ್ಲಿಸ್ತೇನೆ. ಚಂದಾಪುರದಲ್ಲಿ ಒಬ್ಬ ನಮ್ಮ ಅಭ್ಯರ್ಥಿ ಸೋತಿದ್ದಾರೆ. ಖಂಡಿತವಾಗ್ಲೂ ಆ ಸೋಲಿಗೆ ಏನು ಕಾರಣ ಅಂತ ಇನ್ನೂ ಅರ್ಥ ಆಗ್ತಾಯಿಲ್ಲ. ಕಾರಣ ಚಂದಾಪುರ ಅಲ್ಲ ಸರ್, ಹೆಬ್ಬಗೋಡಿ ಸೋತಿದ್ದು ನಗರಸಭೆ ಸೋತಿದ್ದಾರೆ. ನಾನು ವಿಷಾದವನ್ನು ವ್ಯಕ್ತಪಡಿಸ್ತೇನೆ. ಅಲ್ಲಿಯೂ ಸಹ ಕೇವಲ ಕಂಸಂದವರು ಮಾತ್ರ ಚುನಾವಣೆ ಫೈಟ್ ಮಾಡಲಿ ಅನ್ನೋ ಧೋರಣೆಯಿಂದ ನಾವು ಸೋತಿದ್ದೀವಿ. ಸಂಘಟನಾತ್ಮಕ ಎಲ್ಲ ಕಾರ್ಯಕರ್ತ ಒಂದೆಡೆ ಸೇರಿ ಒಂದೇ ಮನಸ್ಸಿನಿಂದ ನಾವು ಚುನಾವಣೆ ಎದುರಿಸಿದ್ರೆ ಆನೇಕಲ್ ತಾಲೂಕು ಎಲ್ಲ 3 ಚುನಾವಣೆ ಗೆಲ್ತಾ ಇದ್ದ ವಿಶ್ವಾಸ ನನಗಿದೆ. ಇವತ್ತು ಈ ಗೆಲುವಿಗೆ ಕಾರಣರಾಗಿರ್ತಕ್ಕಂಥ ಅಭ್ಯರ್ಥಿಗಳಿಗಿಂತ ಎಲ್ಲ ನಾಯಕರಿಗೆ, ಎರಡೂ ಒಬ್ಬಳೆ ಅಧ್ಯಕ್ಷರಿಗೆ, ನಮ್ಮ ಮುರಾಜ್ ಇರ್ಬೋದು, ನಮ್ಮ ರಾಜು ಅವರು, ರೆಡ್ಡಿ ಅವರು, ಆ ಇಬ್ಬರಿಗೂ ಮತ್ತು ಎಲ್ಲ ಹಿರಿಯ ನಾಯಕರಿಗೆ ವಿಶೇಷವಾದ ಅಭಿನಂದನೆ ಸಲ್ಲಿಸ್ತೇನೆ. ಎಲ್ಲ ಪುರಸಭಾ ಸದಸ್ಯರು ಕೆಲಸ ಮಾಡಿದ್ದಾರೆ, ಅವ್ರಿಗೂ ವಿಶೇಷವಾದ ಅಭಿನಂದನೆ ಸಲ್ಲಿಸ್ತೇನೆ. ರಾಜ್ಯದಲ್ಲಿ 3 ಉಪಚುನಾವಣೆಯಲ್ಲಿ ಅಂದರೆ ಬಿಜೆಪಿ ಜೆಡಿಎಸ್ ಕಡೆ ಮಲಗಿರುವಂಥದ್ದು, ಅದ್ರ ಬಗ್ಗೆ ನಿಮ್ಮ ಪ್ರತಿಕ್ರಿಯೆ ಸರ್? ಕಾಣಿಸೋ ಕೇಳ್ತೀರಾ? ಹೌದು, ಕಾಂಗ್ರೆಸ್ ಅವರು ಅನೇಕ ಬಾರಿ ಹೇಳ್ತಾ ಇದ್ರು ಇದು ಅಲ್ಪಸಂಖ್ಯಾತರ ಸರ್ಕಾರ ಅಂತ. ಅಲ್ಪಸಂಖ್ಯಾತರಿಂದನೇ ಕಾಂಗ್ರೆಸ್ ಗೆದ್ದಿರೋದು ಅಂತ, ಮುಸ್ಲಿಮರಿಂದ ಗೆದ್ದಿರೋದು ಅಂತ. ನಮ್ಮ ಚನ್ನಪಟ್ಟಣ ಮತ್ತು ಶಿಗ್ಗಾವಿ ಒಂದು ಧರ್ಮದ ಆಧಾರದ ಮೇಲೆ ಚುನಾವಣೆ ನಡೆದಿದೆ. ಒಂದು ವರ್ಗ, ಒಂದು ಧರ್ಮ ವಿಶೇಷವಾಗಿ ಕಾಂಗ್ರೆಸ್ಗೆ 100ಕ್ಕೂ 100% ವೋಟ್ ಹಾಕಿರೋದ್ರಿಂದ ಬಿಜೆಪಿ ಸೋಲನ್ನು ಅನುಭವಿಸಬೇಕು ಬಂತು. ಅದು ಒಟ್ಟು ವಿಚಾರ ಇರ್ಬೋದು. ಒಟ್ಟು ವಿಚಾರದಲ್ಲಿ ವಿಶೇಷವಾಗಿ ಅವರು ಮುಂದಾಗಿದ್ದಾರೆ. ಒಂದು ಕಾರಳ ಶಾಸನ, ರಾಷ್ಟ್ರದಲ್ಲೇ ಒಗ್ಗೂಡಿನ ಶಾಸನ, ಒಂದು ಕಾರಳ ಶಾಸನ. ಒಂದು ಧರ್ಮ ಸ್ವಾತಂತ್ರ್ಯ ಬಂದ ನಂತರ, ಒಂದು ದೇಶವನ್ನು ಕೊಟ್ಟ ನಂತರವೂ ಸಹ ಒಂದು ಧರ್ಮಕ್ಕೆ ನೀವು ಹೇಳಿದಂಥ ಭೂಮಿ, ನೀವು ಹೇಳಿದಂಥ ಜಾಗ, ನೀವು ತೋರಿಸಿದಂಥ ಜಾಗ ಸ್ವಯಂ ಪ್ರೇರಿತ ಆಗಿ ತಾವು ಗೆಜೆಟನ್ನು ಮಾಡ್ಕೊಬೋದು. ತಾವು ಗೆಜೆಟನ್ನು ಹೊರಡಿಸಿ ಸರ್ಕಾರಿ ದಾಖಲೆಗಳಲ್ಲಿ ನಿಮ್ಮ ಭೂಮಿಯಿಂದ ದಾಖಲೆ ಮಾಡ್ಬೋದು ಅಂತ ಒಂದು ಕಾರಣ ಶಾಸನ ಬಂದಂಥ ಕಾಂಗ್ರೆಸ್ಗೆ ಇವತ್ತು ಚುನಾವಣೆ ಗೆದ್ದಿರ್ಬೋದು. ಭವಿಷ್ಯದ ದಿನಗಳಲ್ಲಿ ವಿಶೇಷವಾಗಿ ನಮ್ಮ BJP ಸರ್ಕಾರ ಬಂದ ನಂತರ ಯಾವ ರೀತಿ ಆರ್ಟಿಕಲ್ 370 ಕಿತ್ತೋಗಿದ್ವಿ, ಅದೇ ರೀತಿ ಈ ಒಗ್ಗಟ್ಟು ಕಾನೂನನ್ನು ಕಿತ್ತೊಗಿತೀವಿ. ಆ ವಿಶ್ವಾಸ ನನಗಿದೆ. ಇವತ್ತು ನಾವೇನು ಜಾತ್ಯತೀತ ರಾಷ್ಟ್ರ ಅಂತ ಕರಿಬೇಕಾಗಿತ್ತು, ಆ ಜಾತ್ಯತೀತ ರಾಷ್ಟ್ರದ ವಿರುದ್ಧವಾಗಿ ಒಂದು ಧರ್ಮದ ಪರವಾಗಿ ಒಂದು ರಾಷ್ಟ್ರೀಯ ಪಕ್ಷ ನಿಲ್ತದೆ ಅನ್ನೋಗಿದ್ರೆ ಜಾತ್ಯತೀತ ಪದಕ್ಕೆ ಕಾಂಗ್ರೆಸ್ನವರು ಧಿಕ್ಕಾರವನ್ನು ಕೊಡ್ತಂತ ವಿಶ್ವಾಸ ಹೇಳೋದಕ್ಕೆ ಇಷ್ಟಪಡ್ತೀನಿ. ಪುರಸಭೆಯ 22ನೇ ವಾರ್ಡ್ನಲ್ಲಿ ನಡೆದ ಉಪಚುನಾವಣೆಯಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಯಾದಂಥ ಹರೀಶ್ ರವರು ಸುಮಾರು 132 ಮತಗಳ ಅಂತರದಿಂದ ಇವತ್ತು ಜಯಶೀಲರಾಗಿದ್ದಾರೆ. ಗೆಲುವು ಎಲ್ಲ ನಮ್ಮ ಆನೇಕಲ್ನ ಕಾರ್ಯಕರ್ತರು, ಮತದಾನ ಪ್ರಭುಗಳು, ಅದೇ ರೀತಿ ಎಲ್ಲ ನಮ್ಮ ಮುಖಂಡರು ಅನಂತಸ್ವಾಮಿ ಅವರ ನಾಯಕತ್ವದಲ್ಲಿ ಇವತ್ತು ಚುನಾವಣೆಯನ್ನು ಎದುರಿಸುತ್ತೇವೆ. ಉತ್ತಮವಾಗಿ 132 ಮತಗಳಿಂದ ಇವತ್ತು ಜಯಶೀಲರಾಗಿ ನಮ್ಮ ಸರಳ ಒಬ್ಬ ಸಾಮಾನ್ಯ ಕಾರ್ಯಕರ್ತರು ಭಾರತೀಯ ಜನತಾ ಪಾರ್ಟಿಯಿಂದ ಆಯ್ಕೆಯಾಗಿದೆ. ಎಲ್ಲರಿಗೂ ಸರ್ ವೈಯಕ್ತಿಕವಾಗಿ ಹಾಗೂ ಪಕ್ಷದ ಅಧ್ಯಕ್ಷನಾಗಿ ತುಂಬ ಹೃದಯದ ಅಭಿನಂದನೆಗೆ ಸಹ ಸಲ್ಲಿಸ್ತಾ ಇದ್ದೇವೆ. ತಾಲೂಕು ಏನು ಹೆಬ್ಬಗೋಡಿ ಮತ್ತು ಚಂದಾಪುರ, ಆನೇಕಲ್ನಲ್ಲಿ ಕಾರಣಾಂತರಗಳಿಂದ ತೆರವಾಗಿದ್ದಂಥ ಪುರಸಭೆ ಮತ್ತು ನಗರಸಭೆ ಎಲೆಕ್ಷನ್ ನಡೀತು. ಆ ಒಂದು ಚುನಾವಣೆಯಲ್ಲಿ ಆನೇಕಲ್ ಅಭ್ಯರ್ಥಿ 22ನೇ ವಾರ್ಡ್ನಿಂದ ಬಿಜೆಪಿಯಿಂದ ಹರೀಶ್ ಅವರು ಗೆದ್ದಿದ್ದಾರೆ. ಮತ್ತು ಇಗ್ಲೂರು 21ನೇ ವಾರ್ಡು ನಮ್ಮ ಬಿಜೆಪಿಯ ಪರವಾಗಿ ರೂಪಶ್ರೀ ಅನಿಲ್ ಅವರು ಗೆದ್ದಿದ್ದಾರೆ. ಹೆಬ್ಬಗೋಡಿಯಲ್ಲೂ ಗೆಲ್ಲಬೇಕಾಗಿತ್ತು, ಕಾರಣಾಂತರದಿಂದ ಗೊಂದಲ ಆಗಿ ಹೆಬ್ಬಗೋಡಿಯಲ್ಲಿ ಸೋತಿದ್ದಾರೆ. ಆದರೂ ಭಾರತೀಯ ಜನತಾ ಪಾರ್ಟಿಗೆ ಏನು ಆನೇಕಲ್ ನಗರದಲ್ಲಿ 22ನೇ ವಾರ್ಡ್ನಿಂದ ಮತ್ತು ಚಂದಾಪುರ 21ನೇ ವಾರ್ಡ್ನಿಂದ ಮತ್ತು ಹೆಬ್ಬಗೋಡಿಯಲ್ಲೂ ಸಹ ಸೋತಿದ್ರು ಸಹ ಎಲ್ಲ ಮತದಾರ ಬಂಧುಗಳು ಭಾರತೀಯ ಜನತಾ ಪಾರ್ಟಿಗೆ ಮತವನ್ನು ಚಲಾಯಿಸಿದ್ದಾರೆ. ಎಲ್ಲ ಮತದಾರ ಬಂಧುಗಳಿಗೆ
ನಾನು ಹೃತ್ಪೂರ್ವಕವಾದಂಥ ಅಭಿನಂದನೆಗಳು ಹೇಳ್ತೇನೆ. ಗೆದ್ದಂಥ 21ನೇ ವಾರ್ಡಿನ ರೂಪಶ್ರೀ ಅನಿಲ್ ಅವರಿಗೆ ಅಭಿನಂದನೆಗಳು, ಮತ್ತು ಅಲ್ಲಿರ್ತಕ್ಕಂಥ ಎಲ್ಲ ಕಾರ್ಯಕರ್ತ ಬಂಧುಗಳಿಗೆ ವಿಶೇಷವಾದಂಥ ಅಭಿನಂದನೆಗಳನ್ನು ಹೇಳ್ತೇನೆ. ಮತ್ತು ನಮ್ಮ ಆನೇಕಲ್ ನಗರದ 22ನೇ ವಾರ್ಡ್ನಲ್ಲಿ ಹರೀಶ್ ಅವರು ಗೆದ್ದಿದ್ದಾರೆ. ಎಲ್ಲ ನಮ್ಮ ನಾಯಕರು ಮುಖಂಡರಿಗೆ ಎಲ್ಲರೂ ಸಹ ಅಭಿನಂದನೆ ಹೇಳ್ತೇನೆ. ಇದಕ್ಕೆಲ್ಲ ಒತ್ತು ನೇತೃತ್ವ ಭಾರತೀಯ ಜನತಾ ಪಾರ್ಟಿಯಿಂದ ಆನೇಕಲ್ ನಗರದಲ್ಲಿ ಹುಟ್ಟಿ ಬೆಳೆದು ನಮ್ಮೆಲ್ಲರ ಹಿತೈಷಿಯಾಗಿ ಈ ರಾಜ್ಯದ ಸಚಿವರಾಗಿ, ಆನೇಕಲ್ ಶಾಸಕರಾಗಿ, ಕೇಂದ್ರದ ಸಚಿವರಾಗಿ, ಇವತ್ತು ನಮ್ಮೊಡನೆ ಮಾಜಿಯಾಗಿ ಭಾರತೀಯ ಜನತಾ ಪಾರ್ಟಿಯನ್ನು ಸದೃಢ ಮಾಡಬೇಕು ಅಂತೇಳಿ ಡಾಕ್ಟರ್ ಎ ನಾರಾಯಣಸ್ವಾಮಿ ಅವರ ನೇತೃತ್ವದಲ್ಲಿ ನಾವೆಲ್ಲ ಮುಖಂಡರು ಕಾರ್ಯಕರ್ತರು ಸೇರಿ ಈ ಒಂದು ಚುನಾವಣೆಯನ್ನು ಎದುರಿಸಿದ್ದೀವಿ. ಮುಂದಿನ ದಿನದಲ್ಲಿ ಅವರು ಈ ರಾಜ್ಯದ ಸಚಿವರಾಗಬೇಕು, ಮುಖ್ಯಮಂತ್ರಿ ಆಗೋಂಥ ಸ್ಥಾನಕ್ಕೆ ಹೋಗಬೇಕು. ಆ ಒಂದು ಯಾಕೆಂದರೆ ಅವ್ರದ್ದೇ ಆದಂಥ ಜನಾಂಗ ಸುಮಾರು 48 ಲಕ್ಷ ಈ ರಾಜ್ಯದಲ್ಲಿ ಜನಾಂಗ ಇದೆ. ಹಾಗಾಗಿ ಡಾಕ್ಟರ್ ಎ ನಾರಾಯಣಸ್ವಾಮಿ ಅವರು ಎಲ್ಲರ